72 ವರ್ಷ ಆದ್ರೂ ಈ ವ್ಯಕ್ತಿ ಇವತ್ತಿಗೂ ತಮ್ಮ ಸಿನಿಮಾಗಳ ಮೂಲಕ ಚಾಲ್ತಿಯಲ್ಲಿದ್ದು ಏಜ್ ಇಸ್ ಜಸ್ಟ್ ಎ ನಂಬರ್, ಮನಸ್ಸಿದ್ರೆ ಮಾರ್ಗ, ಕೆಲಸ ಮಾಡೋದಕ್ಕೆ ಅಂತ ನಿಂತ್ರೆ ಬೇರೆ ಯಾವುದು ಮ್ಯಾಟರ್ ಆಗಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಅವರ ಅಭಿನಯದ ಟರ್ಬೋ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿದ್ದು, ಆ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಮ್ಮ ಕನ್ನಡದ ರಾಜ್ ಬಿ ಶೆಟ್ರು ಕೂಡ ಮಿಂಚಿದ್ದಾರೆ. ಈ ಸಿನಿಮಾ ನೋಡಿದ ನನಗೆ ಈ ಸಿನಿಮಾ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ರಿವ್ಯೂದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲಾಟ್: ಜೋಸ್, ಟರ್ಬೋ ಜೋಸ್ ಹೊಡೆದಾಟದಲ್ಲಿ ಎತ್ತಿದ ಕೈ. ಸ್ನೇಹಿತರು ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಭಯ. ಅವನ ಸ್ನೇಹಿತ ಜರ್ರಿಗೆ ಅವನ ಲವ್ ವಿಷಯದಲ್ಲಿ ಸಹಾಯ ಮಾಡೋದಕ್ಕೆ ಹೋದಾಗ ಆಗುವಂತಹ ಇನ್ಸಿಡೆಂಟ್ ಇಂದ ಟರ್ಬೋ ಜೋಸ್ ಕೇರಳ ತೊರೆದು ಚೆನ್ನೈಗೆ ಹೋಗ್ಬೇಕಾಗತ್ತೆ. ಚೆನ್ನೈಯಲ್ಲಿ ಹೋಗಿ ಒಂದು ನಾರ್ಮಲ್ ಜೀವನ ಮಾಡ್ಬೇಕಿದ್ರೆ ಅಲ್ಲಿನ ಕಿಂಗ್ ಮೇಕರ್ ವೆಟ್ರಿವೇಲ್ ಷಣ್ಮುಗ ಸುಂದರನ್ನ ಸ್ಕ್ಯಾಮ್ ನ ಸುಳಿಗೆ ಸಿಗಾಕೊಳ್ಳುವಂತಹ ಟರ್ಬೋ ಸ್ನೇಹಿತರನ್ನ ಟರ್ಬೋ ಜೋಸ್ ಉಳಿಸ್ಕೋತನ ಇಲ್ವಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಈ ವರ್ಷ ತುಂಬಾ ಸಕ್ಸಸ್ಫುಲ್ ಆಗಿ ತುಂಬಾ ಬೇಗ 1000 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಇಂಡಸ್ಟ್ರಿ ಮಾಲಿವುಡ್. ಮಲಯಾಳಂ ಅಲ್ಲಿ ಇದು ಈ ವರ್ಷ ರಿಲೀಸ್ ಆಗಿರುವಂತಹ ಮಮ್ಮೂಟಿ ಅವರ 4ನೇ ಸಿನಿಮಾ. ಅಬ್ರಹಾಂ ಮೋಸ್ಲರ್, ಯಾತ್ರಾ 2, ಬ್ರಹ್ಮಯುಗಂ ಅಂಡ್ ಈಗ ಟರ್ಬೋ ತೆರೆ ಕಂಡಿದೆ. ಈ ಸಿನಿಮಾವನ್ನ ಮಮ್ಮೂಟಿ ಅವರ ಸ್ವಂತ ಪ್ರೊಡಕ್ಷನ್ ಹೌಸ್ ಮಮ್ಮೂಟಿ ಕಂಪನಿ ಪ್ರೊಡ್ಯೂಸ್ ಮಾಡಿದೆ ಅಂಡ್ ಸಿನಿಮಾ ತುಂಬಾ ರಿಚ್ ಆಗಿ ಮೂಡ್ ಬಂದಿದೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು ಮಲಯಾಳಂ ಇಂಡಸ್ಟ್ರಿಗೆ ಮೊದಲ 100 ಕೋಟಿ ಸಿನಿಮಾ ಪುಲಿಮುರುಗನನ್ನ ಡೈರೆಕ್ಟ್ ಮಾಡಿದಂತಹ ವೈಶಾಖ್ ಅವರು ಅಂಡ್ ಇದರ ಕತೆ ಬರೆದಿರೋದು ಮಿಥುನ್ ಮ್ಯಾನ್ಯುಯಲ್ ಥಾಮಸ್ ಅವರು. ವೈಶಾಖ್ ಈ ಸಿನಿಮಾದಲ್ಲಿ ಮಮ್ಮೂಟಿ ಅವರ ಕೈಯಿಂದ ಆದಷ್ಟು ಅಂಶಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಅಫ್ ಕೋರ್ಸ್ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಕಾಮಿಡಿ, ಆಕ್ಷನ್, ಕಮರ್ಷಿಯಲ್ ಬಿಲ್ಡಪ್ಸ್ ಎಲ್ಲವನ್ನ ಮಿಕ್ಸ್ ಮಾಡಿ ಮಮ್ಮೂಟಿಯನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಆದ್ರೆ ಮಾಸ್ ಆಕ್ಷನ್ ಸೀಕ್ವೆನ್ಸ್ ಗಳು ಈ ಸಿನಿಮಾದ ಬಹುಪಾಲನ್ನ ತನ್ನದಾಗಿಸ್ಕೊಂಡ್ಬಿಟ್ಟಿದೆ. ಇನಿಷಿಯಲಿ ಏನ್ ಗುರು ಇದು 72 ವರ್ಷ ಆದ್ರೂ ಏನ್ ಸಖತ್ತಾಗಿ ಸ್ಟಂಟ್ ಮಾಡ್ತಾರಲ್ಲ ಈ ವ್ಯಕ್ತಿ ಅಂತ ಅನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ಸುಮಾರು 40 ನಿಮಿಷದಷ್ಟು ಫೈಟ್ ಸೀಕ್ವೆನ್ಸ್ ಗಳನ್ನ ನೋಡಿದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ 3 ಫೈಟ್ ಸೀಕ್ವೆನ್ಸ್ ಗಳನ್ನ ನೋಡಿದ್ಮೇಲೆ ಸಾಕ್ ಗುರು ಇಷ್ಟೊಂದು ಬೇಕಾ ಅಂತ ಖಂಡಿತ ಅನಿಸ್ತೇ ಇರಲ್ಲ. ಅಂಡ್ ಒಂದು ಏಟನ್ನ ತಿನ್ನದ ಹೀರೋ ಮುಂದೆ ವಿಲನ್ ಗಳು ಎಂತ ಪವರ್ಫುಲ್ ಆಗಿದ್ರು ಬಿಡುಗುರು ಇವನೇನ್ ಮಾಡ್ತಾನೆ ಅನ್ನೋ ಫೀಲ್ ನಮಗೂ ಕ್ರಿಯೇಟ್ ಮಾಡಿಸೋ ಹಾಗೆ ಮಾಡ್ಬಿಡುತ್ತೆ. ಅದನ್ನ ಸ್ವಲ್ಪ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತು ಅಂತ ಅನಿಸ್ತು. ಮಮ್ಮೂಟಿ ಆಕ್ಟಿಂಗ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಈ ಕ್ಯಾರೆಕ್ಟರ್ ನ ಅವರು ಪ್ಲೇ ಮಾಡಿದ್ದಾರೆ. ನನಗೆ ಈ ಸಿನಿಮಾ ನೋಡೋದಕ್ಕೆ ಮುಖ್ಯವಾದ ಕಾರಣ ಆದಂತಹ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅವರ ಬಿಲ್ಡಪ್ಸ್, ಕ್ಯಾರೆಕ್ಟರೈಸೇಷನ್, ಸೈಕ್ನೆಸ್ ಎಲ್ಲವನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಡೈರೆಕ್ಟರ್ ಅಂಡ್ ಅವ್ರಿಗೆ ಕೊಟ್ಟಂತಹ ಚೌಕಟ್ಟಲ್ಲಿ ರಾಜ್ ಶೆಟ್ರು ಅದನ್ನ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ತುಂಬಾ ಇಂಪ್ರೆಸ್ ಆಗಿದ್ದು ಅಂದ್ರೆ ಶೆಟ್ರು ತಮಿಳ್ ಮತ್ತು ಮಲಯಾಳಂ ಭಾಷೆಯಲ್ಲಿ ಡಬ್ಬಿಂಗ್ ಅನ್ನ ಸ್ವತಃ ಅವರೇ ಮಾಡಿರೋದು. ಈ ಕ್ಯಾರೆಕ್ಟರ್ ನ ಮ್ಯಾಡ್ನೆಸ್ ನ ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಡೆವಲಪ್ ಮಾಡಿ ಡೆಪ್ತ್ ಕೊಟ್ಟಿದ್ರೆ ಇದಿನ್ನೂ ಚೆನ್ನಾಗಿ ರೆಪ್ರೆಸೆಂಟ್ ಆಗ್ತಿತ್ತು ಅಂತ ಅನಿಸ್ತು. ಹೀರೋನ ತುಂಬಾ ಸ್ಟ್ರಾಂಗ್ ಆಗಿ ಮಾಡಕ್ ಹೋಗಿ ವಿಲನ್ ಕ್ಯಾರೆಕ್ಟರೈಸೇಷನ್ ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬಿಟ್ರ ಅಂತ ಕೂಡ ಅನಿಸ್ತಾ ಇರಲ್ಲ. ಅಂಡ್ ಅಫ್ ಕೋರ್ಸ್ ಇದರಿಂದ ರಾಜ್ ಶೆಟ್ರಿಗೆ ಮಲಯಾಳಂ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆ ಅವಕಾಶಗಳು ಹುಡ್ಕೊಂಡ್ ಬರೋದು ಖಂಡಿತ. ಮ್ಯೂಸಿಕ್ ಡೈರೆಕ್ಟರ್ ಕ್ರಿಸ್ಟೋ ಝೇವಿಯರ್ ಕೆಲಸ ಚೆನ್ನಾಗಿದೆ. ಎಸ್ಪೆಷಲಿ ಮಾಸ್ ಬಿಲ್ಡಪ್ ಬಿಜಿಎಂಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಮರ್ಷಿಯಲ್ ಫಾರ್ಮ್ಯಾಟ್ ಸಿನಿಮಾಗಳಲ್ಲಿ ಈ ತರ ಬಿಜಿಎಂ ನ ಯೂಸ್ ಮಾಡಿರೋದು ಇಸ್ ಎ ರಿಯಲ್ ವಿನ್ನರ್ ಅಂತ ಹೇಳಬೇಕು. ವಿಷ್ಣು ಶರ್ಮಾ ಅವರ ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿದೆ. ಅವರ ಲೈಟಿಂಗ್ ಪ್ಯಾಟರ್ನ್ ಸಿನಿಮಾದ ಥೀಮ್ ಅನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡುತ್ತೆ. ಕಥೆಯ ಥೀಮ್ ನಡೆಯೋದು ಒಂದು ಸ್ಕ್ಯಾಮ್ ಸುತ್ತ ಆಗಿದ್ದು ಆ ಸ್ಕ್ಯಾಮ್ ಅಲ್ಲಿ ಬರುವಂತಹ ವಿಷಯ ಫ್ರೆಶ್ ಆಗಿದೆ. ಅದನ್ನ ಬಿಟ್ಟು ಅದರ ಸುತ್ತ ಕಟ್ಟಿರುವಂತಹ ಕಥೆಯಲ್ಲಿ ಹೊಸದು ಅಂತ ಅನ್ಸೋದು ಕಮ್ಮಿ. ಈಗ ಬರ್ತಿರುವಂತಹ ಸುಮಾರು ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳ ತರಾನೇ ಈ ಸಿನಿಮಾದ ಎಂಡ್ ಅಲ್ಲೂ ಕೂಡ ಪಾರ್ಟ್ 2 ಗೆ ಒಂದು ಲೀಡ್ ಕೊಟ್ಟಿದ್ದಾರೆ. ಅದು ಸೌತ್ ಇಂಡಿಯಾದ ಒಬ್ಬ ವರ್ಸಟೈಲ್ ಆಕ್ಟರ್ ನ ಎಕ್ಸಿಸ್ಟೆನ್ಸ್ ನ ಮೂಲಕ. ಬಟ್ ಅದು ಅವಶ್ಯಕ ಅಂತ ನನಗೆ ಅನಿಸ್ಲಿಲ್ಲ. ಯಾಕಂದ್ರೆ ಈಗಾಗಲೇ ಸುಮಾರು ಸಿನಿಮಾಗಳು ಬಂದಿರುವಂತಹ ಟೆಂಪ್ಲೆಟ್ ಅಲ್ಲೇ ಟರ್ಬೋ ಕೂಡ ಕಾಣಿಸ್ಕೊಳ್ಳುತ್ತೆ ಅಂಡ್ ಹೈ ಲೋ ಮೂಮೆಂಟ್ಸ್ ಗಳು ಸಿನಿಮಾದಲ್ಲಿ ಆವರೇಜ್ ಆಗಿದೆ. ಒಂದು ಡೀಸೆಂಟ್ ವಾಚ್ ಆಗಿ ಈ ಸಿನಿಮಾ ಉಳ್ಕೊಳ್ಳುತ್ತೆ ಹೊರತು ಎರಡನೇ ಭಾಗ ನೋಡ್ಬೇಕು ಅಂತ ಪ್ರಚೋದಿಸುವಂತಹ ಅಂಶಗಳು ಸಿನಿಮಾದಲ್ಲಿ ಕಡಿಮೆ ಇದೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಟರ್ಬೋ ಸಿನಿಮಾ ಒಂದು ಆಕ್ಷನ್ ಪ್ಯಾಕ್ಡ್ ಮಾಸ್ ಥ್ರಿಲ್ಲರ್. ಈ ಜಾನರ್ ಸಿನಿಮಾಗಳು ನಿಮ್ಗೆ ಇಷ್ಟ ಆದ್ರೆ ರಾಜ್ ಶೆಟ್ರನ್ನ ವಿಲನ್ ಅವತಾರದಲ್ಲಿ ನೋಡುವಂತಹ ಆಸೆ ನಿಮ್ಗಿದ್ರೆ ಈ ಸಿನಿಮಾವನ್ನ ಖಂಡಿತವಾಗ್ಲೂ ನೋಡಬಹುದು.